TET ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೆಲವು ಪೇಪರ್ ಕಟ್ಟಿಂಗ್ಸ್ಗಳು ಸಿಕ್ಕಿವೆ, ಅಷ್ಟು ಕ್ಲಿಯರ್ ಆಗಿಲ್ಲ. ಸೊ ಅದಕ್ಕೆ ಓದಿ ಹೇಳ್ತಾ ಇದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶವೇನೆಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ. ಮೂಲತಃ ಮನೋವಿಜ್ಞಾನವು ಈ ರೀತಿಯ ವಿಜ್ಞಾನವಾಗಿದೆ. ಆತ್ಮದ ಕೇಸ್ ಸ್ಟಡಿ ಅಂದರೆ ಸಮಸ್ಯೆ ಇರುವ ವ್ಯಕ್ತಿಯ ಅಧ್ಯಯನ. ಮನೋವಿಶ್ಲೇಷಣಾ ಪಂಥದ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ಈ ಅವಸ್ಥೆಯನ್ನು ಕೂಟ ಅಥವಾ ಗ್ಯಾಂಗ್ ವಯಸ್ಸು ಎಂದು ಕರೆಯುತ್ತಾರೆ. ಉತ್ತರ ಬಾಲ್ಯಾವಸ್ಥೆ. ಜೀನ್ ಪಿಯಾಜೆ ಒಬ್ಬ ಸ್ವಿಟ್ಜರ್ಲ್ಯಾಂಡಿನ ಮನೋವಿಜ್ಞಾನಿ. ವೈಯಕ್ತಿಕ ವ್ಯತ್ಯಾಸಕ್ಕೆ ಬಹಳ ಮುಖ್ಯವಾದ ಕಾರಣ ವಂಶವಾಹಿನಿಗಳು. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ಶಿಸ್ತು ಮತ್ತು ತರಬೇತಿ. ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತದೆ? ಅಂತಃಪ್ರೇರಣೆ. ಪಾವ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆಯು ಅನುಬಂಧಿತ. ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯ ವರ್ಣತಂತುಗಳಿಂದ. ತತ್ಕ್ಷಣ ಪುಷ್ಟೀಕರಣ ಕಲಿಕೆಯು ಇದರ ಕೊಡುಗೆಯಾಗಿದೆ. ಇದರ ಉತ್ತರ ಕ್ರಿಯಾಜನ್ಯ ಅನುಬಂಧ. ಪ್ರಚೋದನೆ ಅನುಕ್ರಿಯೆ ಸಿದ್ಧಾಂತಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ತತ್ವದಲ್ಲಿ ಒಂದಾಗಿಲ್ಲ? ಇದರ ಉತ್ತರ ಸಮಸ್ಯಾ ಪರಿಸ್ಥಿತಿಯನ್ನು ಸಂರಕ್ಷಿಸುವುದು, ಸಮಸ್ಯಾ ಪರಿಹಾರ ಕಡೆಗೆ ಕೊಂಡೊಯ್ಯುವುದು. ಇದು ಪ್ರಚೋದನೆ ಅನುಕ್ರಿಯೆ ಸಿದ್ಧಾಂತಗಳ ಪ್ರಕಾರ ಕಲಿಕಾ ತತ್ವದಲ್ಲಿ ಒಂದಾಗಿಲ್ಲ ಅಂತ ಇದೆ. ಸೊ ಕಲಿಕಾ ತತ್ವದಲ್ಲಿ ಇರುವಂಥದ್ದು ಕಲಿಕೆ ಪ್ರಚೋದನೆ ಅನುಕ್ರಿಯೆಯ ನಡುವಣ ಬಂಧವಾಗಿದೆ. ವರ್ತನೆಯೊಂದರ ಧನಾತ್ಮಕ ಪರಿಣಾಮ ಆ ವರ್ತನೆಯನ್ನು ಬಲಗೊಳಿಸುತ್ತದೆ. ಕಲಿಕಾ ಸನ್ನಿವೇಶವನ್ನು ಬದಲಾಯಿಸುವುದರಿಂದ ಕಲಿಕೆಯನ್ನು ಉಂಟು ಮಾಡಬಹುದು. SR ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ? ಥಾರ್ನ್ಡೈಕ್. ಪ್ರಯತ್ನ ದೋಷ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಬಗ್ಗೆ ಮೊದಲು ಪ್ರಯೋಗ ನಡೆಸಿದ ಮನೋವಿಜ್ಞಾನಿ ಥಾರ್ನ್ಡೈಕ್. ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು ಥಾರ್ನ್ಡೈಕ್. ಗಾಳಿ ಬಂದಾಗ ತೂರಿಕೋ ಎಂಬುದು ಕಲಿಕೆಯ ಯಾವ ನಿಯಮವನ್ನು ಸೂಚಿಸುತ್ತದೆ? ಸಿದ್ಧತಾ ನಿಯಮ. ಒಂದು ಮಗುವಿಗೆ ಬಹುಮಾನವು ಆ ಕಾರ್ಯವನ್ನು ಮತ್ತೆ ಮಾಡುವುದಕ್ಕೆ ಸಹಾಯಕಾರಿಯಾಗಿದೆ. ಈ ಮಗುವಿನಲ್ಲಿ ಕೆಳಗಿನ ಯಾವ ಕಲಿಕಾ ನಿಯಮ ಇಲ್ಲಿ ಭಾಗವಹಿಸಿದೆ? ಇದರ ಉತ್ತರ ಪರಿಣಾಮ ನಿಯಮ. ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ. ಈ ಅಂಶವು ಈ ಕೆಳಗಿನ ಯಾವ ಕಲಿಕಾ ನಿಯಮವನ್ನು ಸೂಚಿಸುತ್ತದೆ? ಇದರ ಉತ್ತರ ಪರಿಣಾಮ ನಿಯಮ. ಹಾಡಿ ಹಾಡಿ ರಾಗ ಎಂಬ ಹೇಳಿಕೆಯು ಈ ಕೆಳಗಿನ ಯಾವ ಕಲಿಕಾ ನಿಯಮವನ್ನು ಸೂಚಿಸುತ್ತದೆ? ಅಭ್ಯಾಸ ನಿಯಮ. ಈ ಕೆಳಗಿನ ಯಾವ ಹಂತದ ಬಳಕೆ ವಿಷಯವನ್ನು ಸುಲಭವಾಗಿ ಕಲಿಯಬಹುದು? ಇದರ ಉತ್ತರ ಸರಳವಾದ ಬೋಧನಾ ವಿಧಾನಗಳಿಂದ. ಒಳನೋಟ ಕಲಿಕೆಯ ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ? ಉತ್ತರ ಬುದ್ಧಿಶಕ್ತಿ. ಒಳನೋಟ ಕಲಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶ ಸರಿಯಾದುದಲ್ಲ? ಇದರ ಉತ್ತರ ಅನುಕರಣೆ. ಸೊ ಸರಿಯಾದ ಅಂಶಗಳೆಂದರೆ ಇಡಿಯಿಂದ ಬಿಡಿಯವರೆಗೆ, ವಿವೇಚನೆ ಮತ್ತು ಬುದ್ಧಿಶಕ್ತಿಯ ಬಳಕೆ ಒಳನೋಟ ಕಲಿಕೆಗೆ ಸಂಬಂಧಿಸಿದೆ. ಗಣಿತದ ಸಮಸ್ಯೆ ಹಾಗೂ ನಿಯಮಗಳ ಅನ್ವಯಿಸುವಿಕೆಯು ಈ ಕೆಳಗಿನ ಯಾವ ವಿಧದ ಕಲಿಕಾ ಸಿದ್ಧಾಂತವನ್ನು ಒಳಗೊಂಡಿದೆ? ಇದರ ಉತ್ತರ ಒಳನೋಟ ಕಲಿಕೆ. ಒಳನೋಟ ಕಲಿಕೆ ಅಂದರೆ ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ, ಗ್ರಹಿಸುತ್ತಾ, ವಿಶ್ಲೇಷಿಸುತ್ತಾ ಕಲಿಯುವುದು. ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಕಾಲರ್. ಒಳನೋಟ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಯೋಗ ಕೈಗೊಂಡವರು ಕಾಲರ್. ಈ ಕೆಳಗಿನ ಯಾವ ಪ್ರಾಣಿಯನ್ನು ಒಳನೋಟ ಕಲಿಕಾ ಪ್ರಯೋಗಕ್ಕೆ ಒಳಪಡಿಸಲಾಯಿತು? ಚಿಂಪಾಂಜಿ. ಪ್ರಯತ್ನ ದೋಷ ಕಲಿಕಾ ಅಥವಾ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಯೋಗಕ್ಕೆ ಬಳಸಿದ ಪ್ರಾಣಿ ಬೆಕ್ಕು. ಕೂಟ ಪೂರ್ವಯುಗ ಎಂದು ಕರೆಯಲ್ಪಡುವ ಅವಧಿ ಪೂರ್ವ ಬಾಲ್ಯಾವಸ್ಥೆ. ಶೈಶಾವಸ್ಥೆಯಲ್ಲಿ ಭಾವನೆಗಳನ್ನು ಹಂಚಿಕೊಳ್ಳುವ ವಿಧಾನ ಅರಚಿಕೊಳ್ಳುವುದು. ಶೈಶಾವಸ್ಥೆಯಲ್ಲಿ ಮಗುವು ವಿಷಯಗಳನ್ನು ಕಲಿಯಲು ಈ ಕೆಳಗಿನ ಯಾವ ವಿಧಾನ ಹೆಚ್ಚು ಪರಿಣಾಮಕಾರಿ? ಉತ್ತರ ಸಂಕೇತದ ಮೂಲಕ. ತಾರುಣ್ಯಾವಸ್ಥೆಯಲ್ಲಿ ಉದ್ವೇಗದ, ಆತಂಕದ, ಆವೇಶದ ಕಾಲ ಎಂದು ಕರೆಯಲ್ಪಡುವ ಕಾಲ ಎಂದು ಹೇಳಿದವರು ಜೀನ್ ಪಿಯಾಜೆ. ತಾರುಣ್ಯಾವಸ್ಥೆಯನ್ನು ಇಂಗ್ಲಿಷ್ನಲ್ಲಿ ಅಡೋಲಸೆನ್ಸ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆಯಿಂದ ಆರಿಸಲಾಗಿದೆ? ಉತ್ತರ ಲ್ಯಾಟಿನ್.
ವೈಜ್ಞಾನಿಕ ಲೈಂಗಿಕ ಶಿಕ್ಷಣವನ್ನು ಈ ಕೆಳಗಿನ ಯಾವ ಹಂತದಲ್ಲಿ ನೀಡಲಾಗುತ್ತೆ? ತಾರುಣ್ಯಾವಸ್ಥೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸಕ್ಕೆ ಉದಾಹರಣೆಯಾಗಿದೆ? ಉತ್ತರ ಶಬ್ದ ಬದಲಾವಣೆಯಲ್ಲಿನ ಬದಲಾವಣೆ. ತಾರುಣ್ಯಾವಸ್ಥೆಯು ಪಿಯಾಜೆಯವರ ಈ ಕೆಳಗಿನ ಯಾವ ಹಂತದಲ್ಲಿ ಬರುತ್ತದೆ? ಉತ್ತರ ಮೂರ್ತ ಕಾರ್ಯಗಳ ಹಂತ. ವೀರ ವ್ಯಕ್ತಿಯ ಆರಾಧನೆ ಡ್ಯಾಶ್ ಅವಧಿಯ ಒಂದು ವಿಶಿಷ್ಟ ಲಕ್ಷಣವಾಗಿದೆ? ತಾರುಣ್ಯಾವಸ್ಥೆ. ಅನುಷಂಗಿಕ ಲಕ್ಷಣಗಳು ಕಂಡುಬರುವ ಹಂತ ತಾರುಣ್ಯಾವಸ್ಥೆ. ನಾಯಕತ್ವದ ಕಾಲ ಎಂದು ಕರೆಯಲ್ಪಡುವ ಅವಧಿ ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆಯಲ್ಲಿ ಈ ಕೆಳಗಿನ ಯಾವ ಸಮಸ್ಯೆ ಎದುರಿಸುತ್ತಾರೆ? ಮೇಲಿನ ಎಲ್ಲವೂ, ಅಂದರೆ ಶುಚಿತ್ವದ ಸಮಸ್ಯೆ, ಕೀಳರಿಮೆ ಸಮಸ್ಯೆ ಮತ್ತು ಗೊಂದಲಮಯ ಜೀವನ. ವಿಕಾಸಾತ್ಮಕ ಕಾರ್ಯಗಳನ್ನು ಮೊದಲು ಪರಿಚಯಿಸಿದವರು ಹ್ಯಾವಿನ್ ಹರ್ಸ್ಟ್. ಪಿಯಾಜೆ ಅವರು ಒಬ್ಬ ಶ್ರೇಷ್ಠ ಜೀವಶಾಸ್ತ್ರ ಮತ್ತು ಶಿಶು ಮನೋವಿಜ್ಞಾನಿ. ಅಮೂರ್ತ ಆಲೋಚನೆ ಬೆಳೆಯುವ ಅವಧಿ ಔಪಚಾರಿಕ ಕಾರ್ಯಗಳ ಹಂತ. ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಅನುಕ್ರಮವಾಗಿರುವುದು ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ವ್ಯಕ್ತಿಯ ಜೀವಿತಾವಧಿಯಲ್ಲಿ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವುದು ವಿಕಾಸಾತ್ಮಕ ಮನೋವಿಜ್ಞಾನ. ಮಗುವಿನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಕಂಡುಬರುತ್ತದೆ? 30ರಿಂದ 35 ಬಾರಿ. ಮಗುವಿನಲ್ಲಿರುವ ಮೂಳೆಗಳ ಸಂಖ್ಯೆ ಸುಮಾರು 300. ನವಜಾತ ಶಿಶುವಿನ ತೂಕ ಸುಮಾರು 3.5 kg. ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಕುಂಠಿತವಾಗುತ್ತದೆ. ಬೆಳವಣಿಗೆಗೆ ಸಹಾಯಕಾರಿಯಾದ ಜೈವಿಕ ಕ್ರಿಯೆಗಳಾದ ಜೀರ್ಣಕ್ರಿಯೆಗೆ ಉತ್ತೇಜಿಸುವ ನಿರ್ನಾಳ ಗ್ರಂಥಿ ಥೈರಾಯ್ಡ್. ಸಾಮಾಜಿಕ ಬದಲಾವಣೆಯು ನೇರವಾಗಿ ಈ ಕೆಳಗಿನ ಯಾವ ಬದಲಾವಣೆಯನ್ನು ಉಂಟುಮಾಡುತ್ತದೆ? ಇದರ ಉತ್ತರ ಭಾವನಾತ್ಮಕ ಬದಲಾವಣೆ. ಅನೈಚ್ಛಿಕವಾಗಿ ಸ್ವಾಭಾವಿಕವಾಗಿ ಉಂಟಾಗುವ ವಿಕಸನ ಪರಿಪಕ್ವತೆ. ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ. ಅಧಿಕಾರವನ್ನು ಪ್ರತಿರೋಧಿಸುವುದು. 13ರಿಂದ 19ನೇ ವರೆಗಿನ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ತಾರುಣ್ಯಾವಸ್ಥೆ. ಬೆಳವಣಿಗೆಯನ್ನು ಅರ್ನೆಸ್ಟ್ ಜೋನ್ಸ್ ರವರು ಎಷ್ಟು ಹಂತಗಳಾಗಿ ವಿಂಗಡಿಸಿದ್ದಾರೆ? 4 ಹಂತಗಳಾಗಿ ವಿಂಗಡಿಸಿದ್ದಾರೆ. ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ತರಗತಿಯ ಶಿಕ್ಷಕನಿಗೆ ಈ ಕೆಳಗಿನ ಯಾವ ಅಂಶಕ್ಕೆ ಅವಶ್ಯಕವಾಗಿದೆ? ಇದರ ಉತ್ತರ ಮಗುವಿನ ಸರ್ವತೋಮುಖ ಬೆಳವಣಿಗೆ ಉಂಟುಮಾಡಲು. ಹರ್ಲಾಕ್ ರವರ ಪ್ರಕಾರ ಹದಿಹರೆಯದ ಅವಧಿ 12ರಿಂದ 14 ವರ್ಷಗಳು. ಬೆಳವಣಿಗೆ ಮತ್ತು ವಿಕಾಸಗಳೆರಡೂ ಹುಟ್ಟಿನ ಮೊದಲಿನಿಂದಲೂ ಅಧ್ಯಯನ ಹಾಗೂ ವರ್ಗೀಕರಣ ಮಾಡಿದವರು ಹರ್ಲಾಕ್. ರೂಢಿಯ ಉದ್ದೇಶ ತತ್ಕ್ಷಣದ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ. ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು BF ಸ್ಕಿನ್ನರ್. ಕ್ರಿಯಾಜನ್ಯ ಸಿದ್ಧಾಂತದ ಪ್ರಕಾರ ಯಾವುದೇ ಕ್ರಿಯೆಯಲ್ಲಿ ಜೀವಿಯು ಮತ್ತೆ ಮತ್ತೆ ತೊಡಗಲು ಇದರ ಉತ್ತರ ಧನಾತ್ಮಕ ಪುನರ್ಬಲ ಅವಶ್ಯಕ. ಕ್ರಿಯಾಜನ್ಯ ಸಿದ್ಧಾಂತದ ಪ್ರಕಾರ ಒಂದು ಮಗುವು ಒಂದು ಕ್ರಿಯೆಯಲ್ಲಿ ಮತ್ತೆ ತೊಡಗದಂತೆ ಮಾಡಲು ಈ ಕೆಳಗಿನ ಯಾವ ಕಾರ್ಯಕ್ರಮ ಕೈಗೊಳ್ಳಬೇಕು? ಉತ್ತರ ದಂಡನೆ, ಶಿಕ್ಷೆ ನೀಡಬೇಕು. ಗ್ಯಾಗ್ನೆರ್ ಅವರ ಪ್ರಕಾರ ಕೆಳಮಟ್ಟದ ಕಲಿಕೆ ಸಂಜ್ಞೆ ಕಲಿಕೆ. ಗ್ಯಾಗ್ನೆರ್ ಅವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ. ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಆಲ್ಬರ್ಟ್ ಬಂಡೂರ್. ಆಲ್ಬರ್ಟ್ ಬಂಡೂರ್ ರವರು ಪ್ರತಿಪಾದಿಸಿದ ಸಿದ್ಧಾಂತಗಳು ಮೇಲಿನ ಎಲ್ಲವೂ, ಅಂದರೆ ವೀಕ್ಷಣಾತ್ಮಕ ಕಲಿಕೆ, ಅನುಕರಣಾ ಕಲಿಕೆ ಮತ್ತು ಸಾಮಾಜಿಕ ಕಲಿಕೆ. ಸ್ಕಿನ್ನರ್ ರವರು ಪ್ರಯೋಗಕ್ಕೆ ಬಳಸಿದ ಪ್ರಾಣಿಗಳು ಪಾರಿವಾಳ ಮತ್ತು ಇಲಿ. ಅರ್ಥಪೂರ್ಣ ಸ್ವೀಕಾರ ಕಲಿಕೆಯ ಪ್ರತಿಪಾದಿಸಿದವರು ಅಸುಬೆಲ್. ಮಾದರಿ ನಿರ್ಮಾಣ ಕಲಿಕೆ ಪ್ರತಿಪಾದಿಸಿದವರು ಆಲ್ಬರ್ಟ್ ಬಂಡೂರ್. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶವಾಗಿಲ್ಲ? ಇದರ ಉತ್ತರ ದೇಹದ ಬಣ್ಣ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಪ್ರೇರಣೆ, ಆಸಕ್ತಿ ಮತ್ತು ಅವಧಾನ. ಮೂವರ್ಸ್ ಎಂಬ ಪದದ ಅರ್ಥ ಚಲಿಸುವ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಪಾವ್ಲೋ ಅನುಬಂಧಿತ ಕಲಿಕೆ, ಸ್ಕಿನ್ನರ್ ಕ್ರಿಯಾಜನ್ಯ ಕಲಿಕೆ, ಥಾರ್ನ್ಡೈಕ್ ಪ್ರಯತ್ನ ಪ್ರಮಾದ ಕಲಿಕೆ,
ಕಾಲರ್ ಒಳನೋಟ ಕಲಿಕೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು? ಸರಿಯಾದ ಹೊಂದಾಣಿಕೆ ಅಂದರೆ ಸ್ಕಿನ್ನರ್ ಇಲಿ, ಕಾಲರ್ ಚಿಂಪಾಂಜಿ, ಥಾರ್ನ್ಡೈಕ್ ಬೆಕ್ಕು, ಪಾವ್ಲೋ ನಾಯಿ. ಅಂದರೆ ಈ ಮನೋವಿಜ್ಞಾನಿಗಳು ಈ ಪ್ರಾಣಿಗಳ ಮೇಲೆ ತಮ್ಮ ಪ್ರಯೋಗವನ್ನು ನಡೆಸಿದ್ರು. ಈ ಕೆಳಗಿನ ಯಾವ ವರ್ಗಾವಣೆಯನ್ನು ತಟಸ್ಥ ಕಲಿಕಾ ವರ್ಗಾವಣೆ ಎನ್ನುತ್ತಾರೆ? ಇದರ ಉತ್ತರ ಶೂನ್ಯ. ಸಂಶೋಧನೆಗಾಗಿ ಆಯ್ಕೆಗೊಂಡ ಅನುವಂಶೀಯ ಚರಾಂಶವು ನಿಯಂತ್ರಿಸಲ್ಪಟ್ಟ ಸಮಷ್ಟಿಯ ಇವರನ್ನು ಒಳಗೊಂಡಿದೆ. ಇದರ ಉತ್ತರ ಸಮರೂಪ ಅವಳಿಗಳು. ಮನೋವಿಜ್ಞಾನವು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ತನ್ನ ವ್ಯಾಪ್ತಿಯನ್ನು ಹರಡಿದೆ? ಉತ್ತರ ಮೇಲಿನ ಎಲ್ಲವೂ. ಅಂದರೆ ಮನೋವಿಜ್ಞಾನವು ಶಿಕ್ಷಣ, ಕೈಗಾರಿಕೆ, ಮಿಲಿಟರಿ ಈ ಎಲ್ಲ ಕ್ಷೇತ್ರದಲ್ಲಿ ತನ್ನ ವ್ಯಾಪ್ತಿಯನ್ನು ಹರಡಿದೆ. ಮನೋವಿಜ್ಞಾನದಲ್ಲಿ ವ್ಯಕ್ತಿಯನ್ನು ಅರಿಯಲು ಈ ಕೆಳಗಿನ ಯಾವ ಅಂಶವನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು? ಇದರ ಉತ್ತರ ವ್ಯಕ್ತಿಯ ವರ್ತನೆ. ಒಂದು ತರಗತಿಯನ್ನು ಎರಡು ಕಡೆ ಒಂದೇ ಬುದ್ಧಿಶಕ್ತಿ ಲಿಂಗವಿರುವಂತೆ ವರ್ಗೀಕರಿಸಿ ಪ್ರಾಯೋಗಿಕ ವಿಧಾನ ಅಳವಡಿಸಿ ಅಧ್ಯಯನ ಮಾಡಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಚರಾಂಶವನ್ನು ನಿಯಂತ್ರಿಸಿದಂತಾಗುತ್ತದೆ? ಇದರ ಉತ್ತರ ಅಸಂಗತ. ಚಿಕ್ಕ ಪ್ರಾತ್ಯಕ್ಷಿಕ ಪ್ರಯೋಗಾಲಯವನ್ನು ಮನೋವಿಜ್ಞಾನಕ್ಕಾಗಿ ಪ್ರಾರಂಭಿಸಿದ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್. ವಿಲಿಯಂ ಜೇಮ್ಸ್ ಮೊದಲ ಬಾರಿಗೆ ಪ್ರಾರಂಭಿಸಿದ ಚಿಕ್ಕ ಪ್ರಾತ್ಯಕ್ಷಿಕ ಮನೋವಿಜ್ಞಾನ ಪ್ರಯೋಗಾಲಯ ಸ್ಥಾಪನೆಯಾದದ್ದು ಹಾರ್ವರ್ಡ್ನಲ್ಲಿ. ವಿಲಿಯಂ ಜೇಮ್ಸ್ ಮನೋವಿಜ್ಞಾನ ಪ್ರಯೋಗಾಲಯ ಪ್ರಾರಂಭವಾದ ವರ್ಷ 1871. ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾದದ್ದು? ಇದರ ಉತ್ತರ ಮನೋವಿಜ್ಞಾನ ಎಲ್ಲ ಕ್ಷೇತ್ರಕ್ಕೂ ಅನ್ವಯವಾಗುವ ಜ್ಞಾನ. ಮನೋವಿಜ್ಞಾನವು ಶಿಕ್ಷಣಕ್ಕೆ ಈ ಕೆಳಗಿನ ಯಾವ ಕೊಡುಗೆ ನೀಡಿದೆ? ಇದರ ಉತ್ತರ ಮಗುವಿನ ಆಸಕ್ತಿ, ಬುದ್ಧಿಶಕ್ತಿ, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಒದಗಿಸುತ್ತದೆ. ಮಗುವಿನ ವರ್ತನೆ ತಿದ್ದಲು ಶಿಕ್ಷಕರು ಈ ಕೆಳಗಿನ ಯಾವ ಕಾರ್ಯಕ್ರಮ ಅಳವಡಿಸಿಕೊಳ್ಳುವುದು ಸೂಕ್ತ? ಇದರ ಉತ್ತರ ಮನವರಿಕೆ ಮಾಡುವುದು. 16 ವರ್ಷ ಶಾಲಾ ಬಾಲಕ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದಾನೆ ಎಂದರೆ ಆ ಮಗುವನ್ನು ಈ ಕೆಳಗಿನ ಯಾವ ವ್ಯಕ್ತಿಯಿಂದ ಚಿಕಿತ್ಸೆ ನೀಡಬೇಕು? ಇದರ ಉತ್ತರ ಚಿಕಿತ್ಸಾ ಮನೋವಿಜ್ಞಾನಿ. ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ. ಇದರ ಉತ್ತರ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು. ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆ ಇದೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ಪ್ರತಿ ರಾಜ್ಯದಲ್ಲೂ ಒಂದು ವಿಧಾನಸಭೆ ಇರಬೇಕು? ಉತ್ತರ 170ನೇ ವಿಧಿ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ರಾಜ್ಯಗಳಲ್ಲಿ ಒಂದು ವಿಧಾನ ಪರಿಷತ್ತು ಇರಬೇಕು? ಇದರ ಉತ್ತರ 171ನೇ ವಿಧಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ, ಸರಿ ಆಯ್ಕೆ ಗುರುತಿಸಿರಿ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ 2 ಹೇಳಿಕೆಗಳು ಸರಿಯಾಗಿದೆ. 1ನೇ ಹೇಳಿಕೆ ಕಬ್ಬಿಣವನ್ನು ತಯಾರಿಸುವ ಸಂದರ್ಭದಲ್ಲಿ ದೊರೆಯುವ ಕಿಟ್ಟ ಕ್ಯಾಲ್ಸಿಯಂ ಸಿಲಿಕೇಟ್. ಇದನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವ ಸಮಿತಿ ಸಾಂಸ್ಥಿಕ ಆಡಳಿತ ಅಂದರೆ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಸಂಬಂಧಿಸಿದೆ? ಇದರ ಉತ್ತರ ನರೇಶ್ ಚಂದ್ರ ಸಮಿತಿ. ಈ ಕೆಳಗಿನ ಯಾವ ನಗರವನ್ನು ದ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಇದರ ಉತ್ತರ ಬೆಂಗಳೂರು. ಈ ಕೆಳಗಿನ ಯಾವ ನದಿಗೆ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ 2 ಪ್ರತ್ಯೇಕ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ? ಇದರ ಉತ್ತರ ಸಟ್ಲೇಜ್. ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಹಾಗೂ ಇತರೆ ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸುವ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರಚಿಸಲಾದ ನಿಗಮ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಈ ಕೆಳಗಿನವುಗಳಲ್ಲಿ ಯಾವ ಸಮಿತಿ ವಿಮಾ ಸುಧಾರಣೆಗಳಿಗೆ ಸಂಬಂಧಿಸಿದೆ? ಉತ್ತರ ಮಲ್ಹೋತ್ರಾ ಸಮಿತಿ. ಇದಿಷ್ಟು ಕ್ವೆಶನ್ಸ್ಗಳು ಸಿಕ್ಕಿದೆ. ನಾಳೆ ಬರೆಯುವ ಎಕ್ಸಾಮ್ಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್.